ಹಾಯ್ ಹೆಲೋ ಬರ್ರಿ, ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ. ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ. ನೋಡ್ರಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸನ ಮುಗಿಸಿ ಅಡುಗೆದೆಲ್ಲ ಮುಗೀತು. ಹುಡುಗರನ್ನು ಕಳಿಸಿ ನಾನು ರೆಡಿ ಅದ. ನೋಡ್ರಿ, ರೆಡಿ ಆದ ತಕ್ಷಣ ನಾನು ಬಟ್ಟೆನೆಲ್ಲ ಒಗೆದು ಹಾಕಿ ಇನ್ನೇನು ಒಣಗಿ ಹಾಕಿ ಡಬ್ಬಿ ಕಟ್ಕೊಂಡು ಇನ್ನು ಅಂಗಡಿಗೆ ಹೋಗ್ಬೇಕು. ಅಷ್ಟರೊಳಗೆ ನೋಡ್ರಿ ಒಬ್ರು ಗೆಸ್ಟ್ ಬಂದ್ರೆ ಅವ್ರಿಗೊಂದು ಸ್ವಲ್ಪ ಚಹಾ ಮಾಡಿ ನಾನು ಚಹಾ ಕುಡ್ದೆ ಡಬ್ಬಿ ಕಟ್ಕೊಳಕತ್ತಿದ್ದೆ. ಡಬ್ಬಿ ಏನಂದ್ರೆ ಇವತ್ತು ನಾನು ಡೊಣ್ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ, ಮತ್ತು ಅದ್ರ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ಹುಡುಗರು ಟಿಫಿನಿಗೆ ಮತ್ತು ಟಿಫಿನ್ ನಾಷ್ಟಕ್ಕೆ ಮತ್ತು ಟಿಫಿನ್ ಕಟ್ಕೊಂಡು ಹೋಗೋಕ್ಕಂಥೇಳಿ ಥಾಲಿಪಟ್ಟಿ ರೆಡಿ ಮಾಡಿದ್ದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ರೊಟ್ಟಿ ಮಾಡಿದ್ದೆ. ಅದನ್ನ ಕಟ್ಕೊಂಡು ನಾನು ಬಂದೆ ನೋಡ್ರಿ ಅಂಗಡಿಗೆ. ಶಟರ್ಸ್ನೆಲ್ಲ ತಗೊಂಡು ಹೊರಗಿಂದಷ್ಟೆಲ್ಲ ಪೂರ ಕಸ ತಗೊಂಡೆ. ನೋಡ್ರಿ, ಒಳಗೆ ಹೋದೆ ಅಂದ್ರೆ ಮತ್ತಿನ್ನು ಹೊರಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಫಸ್ಟ್ ಹೊರಗಿಂದೆಲ್ಲನೂ ಈ ಥರ ಸ್ವಚ್ಛಾಗಿ ಕಸ ತಗೊಂಡೆ. ನಾನು ಅಂಗಡಿ ಫಸ್ಟ್ ಬಂದ ತಕ್ಷಣ ಮಾಡೋದು ಇವು ಒಂದು 3-4 ಕೆಲಸ ಆಯ್ತು ನೋಡ್ರಿ. ಹೊರಗಿಂದ ಒಳಗಿಂದ ಕಸ ತೆಗೆಯೋದು, ಮಷಿನ್ ಒರೆಸ್ಕೊಳ್ಳೋದು. ಯಾಕಂದ್ರೆ ಹಿಂದಿನ ದಿನ ಎಲ್ಲ ಹಂಗೆ ಬಿಟ್ಟು ಹೋಗಿರ್ತೇನಲ್ಲ, ಹಾಗಾಗಿ ನಾನು ಫಸ್ಟ್ ಬಂದ ಕೂಡ ಕಸ ತಗೊಳ್ಳೇಬೇಕಾಕೈತಿ. ಯಾಕಂದ್ರೆ ದಾರ ಸೂಜಿ ಅವೆಲ್ಲ ಬಿದ್ದಿರ್ತಾವೆ. ಒಳಗೆ ಬಂದೆ, ಹೊರಗೆ ನೋಡ್ರಿ ಎಲ್ಲ ಸ್ವಚ್ಛಗೆ ಕಸ ತಗೊಂಡು ಬಂದೆ, ನೀರು ಹೊಡ್ಕೊಂಡು ಒಳಗೆ ಬಂದೆ. ಒಳಗೂ ಅಷ್ಟೇ ಕಸ ಬಿದ್ದಿರ್ತೈತಿ. ಯಾಕಂದ್ರೆ ಬ್ಲೌಸ್ ಇನ್ನೂ ಸಣ್ಣ ತುಕಡಿನ ಭಾಳ ಇರ್ತಾವೆ. ಅವನ್ನೆಲ್ಲ ತೆಗೆದು ಮಾಡಿ ದಾರ ಸೂಜಿ ಏನೇನು ಬಿದ್ದಿರ್ತಾವೆ. ಹಿಂದಿನ ದಿನ ನಾ ಏನೂ ತೆಗೆದಿಟ್ಟದಂಗಿಲ್ಲ, ಹಂಗೆ ಹೋಗ್ಬಿಡ್ತೇನಲ್ಲ. ಹೀಗಾಗಿ ಎಲ್ಲ ಬಂದ ಮುಂಜಾನೆನೇ ತಕ್ಕೋಬೇಕಾಗ್ತೈತಿ. ಅದ್ರಾಗ ಸಂಡೇ ಸುಟ್ಟಿ ಬೇರೆ ಮಾಡಿದ್ದೆ, ಹೀಗಾಗಿ ಸ್ಯಾಟರ್ಡೇದ ಎಲ್ಲ ಕಸ ಇತ್ತು. ಸ್ಯಾಟರ್ಡೇನೂ ನಾನು ಸೂಟಿ ಮಾಡಿದ್ದೆ. ಹಂಗೆ ನೋಡಿದ್ರೆ ಹೀಗಾಗಿ ಎಲ್ಲ ಕಸ ತಗೊಂಡು ಆಮೇಲೆ ಅಂಗಡಿ ರೋಡಿಗಿರೋದ್ರಿಂದ ನಮ್ಮದೆಲ್ಲ ಧೂಳನೂ ಭಾಳ ಆಗ್ತೈತೆ ನೋಡಿ. ಹೀಗಾಗಿ ಎಲ್ಲ ಧೂಳ ಅದನ್ನೆಲ್ಲ ಜಾಡಿಸ್ಕೊಂಡು ಮಾಡಿ ಕಸ ತೆಗಿಮಟ ಅಂದ್ರೆ ಸ್ವಲ್ಪ ಲೇಟನ ಆತ. 12ಕ್ಕೆ ಬಂದ್ರೂ 1-1:30 ಮಟ್ಟ ಬರೀ ನಾನು ಧೂಳ ಜಾಡಿಸಿ ಕಸ ತಗೊಳ್ಳೋದ ಕೆಲಸ ಆಯ್ತು ನೋಡ್ರಿ. ಕಸ ತಗೊಂಡು ಕುಂದ್ರೋದ್ರಿಂದ ನಮಗೊಂದು ಸ್ವಲ್ಪ ಎನರ್ಜಿ ಅಂದ್ರೆ ಕೆಲಸ ಮಾಡೋಕೆ ಎನರ್ಜಿ ಇರ್ತೈತಿ. ಸ್ವಚ್ಛ ಜಾಗದಾಗ ಕುಂತ ಕೆಲಸ ಮಾಡೋದ್ರಿಂದ ಆಮೇಲೆ ಕೆಲಸದ ಮ್ಯಾಗ ಇಂಟ್ರೆಸ್ಟೂ ಭಾಳ ಅನ್ನಿಸ್ತೈತೆ ನೋಡ್ರಿ. ಇಷ್ಟೆಲ್ಲ ಮಾಡಿದ ತಕ್ಷಣ ಮಾಡೋದ್ರೊಳಗನ ಒಂದಿಬ್ರು ಕಸ್ಟಮರ್ ಬಂದ್ರೆ ಅವ್ರದ್ದು ಮೆಜರ್ಮೆಂಟ್ ಅದನ್ನೆಲ್ಲ ತೊಗೊಂಡು ಬರ್ಕೊಳ್ಳೋ ಮಟ್ಟ ಅಂದ್ರೆ ಮತ್ತೊಂದು 5-10 ನಿಮಿಷ ಆಗೇ ಬಿಡ್ತಾರೆ. ಅವ್ರನ್ನೆಲ್ಲ ಕಳಿಸಿ ಮಾಡಿ ಮತ್ತಿನ್ನು ಮಷಿನ್ ಒಂದು ವರ್ಷ ಹೋಗಿತ್ತು ಇನ್ನೂ ಮಾಡಿ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಉದ್ದಿನ ಕಡ್ಡಿ ಬೆಳ್ಕೊಂಡು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡೋಣ ಬರ್ರಿ. ನೀವು ನನ್ನ ವಿಡಿಯೋನ ಎಲ್ಲಿಂದ ನೋಡ್ಲಿಕ್ಕತ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ, ಮತ್ತು ನನ್ನ ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಅಂತ ಕೂಡ ಕಮೆಂಟ್ ಮಾಡಿರಿ. ಇದ್ರೊಳಗೆ ಯಾರ್ಯಾರು ಟೇಲರ್ಸ್ ಇದ್ದಾರಂತೂ ನನಗೂ ಒಂದು ಕಮೆಂಟ್ ಮಾಡಿರಿ. ನಾನು ಮಾಡುವಂಥ ಬ್ಲಾಗ್ ನಿಮ್ಗೆ ಸೇರಿದ್ರೆ ನಮ್ಮ ಚಾನಲನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫಾಲೋ ಮಾಡಿರಿ. ನಮ್ಮಲ್ಲೇ ಇಲ್ಲೇ ವಾಯ್ಸ್ ರೆಕಾರ್ಡ್ ಮಾಡೋ ಮುಂದೆ ಸ್ವಲ್ಪ ಆವಾಜ್ ಆಕೈತಿ. ಯಾಕಂದ್ರೆ ನಾನು ಶಾಪ್ನ್ಯಾಗ ಕುಂತ ವಾಯ್ಸ್ ಕೊಡೋದ್ರಿಂದ ಇಲ್ಲೇ ಶಾಪ್ ಮುಂದೆನೇ ರೋಡ್ ಇರೋದ್ರಿಂದ ಅಲ್ಲಿದು ಆವಾಜ್ ಸಹಿತ ಇದ್ರೊಳಗೆ ಬರ್ತೈತೆ ನೋಡ್ರಿ, ಕ್ಷಮಿಸ್ರಿ. ಇದು ಒಂದು ಬ್ಲೌಸ್ ಮಾತ್ರ ಅರ್ಜೆಂಟ್ ಇತ್ತು. ಇದನ್ನು ಅವರು 3:30-4ಕ್ಕೆ ಬಂದು ಒಯ್ತೀನಿ ಅಂತಂದಿದ್ರೆ, ಹೀಗಾಗಿ ಫಸ್ಟ್ ಇದನ್ನು ಮುಗಿಸ್ಕೋಬೇಕಂತೇಳಿ ಕುಂತಿದ್ದೆ ನೋಡ್ರಿ. ಇದನ್ನು ಹೊಲಿಯೋದೇನು ಭಾಳ ತಗಂಗಿಲ್ಲ, ಆದರೆ ಕೈ ಹೊಲಿಗೆ ಕೊಟ್ಟು ಕಳಿಸಿ ತೊಗೊಂಡು ಬರೋದನ್ನು ಲೇಟ್ ಆಕೈತಿ. ಆದರೆ ಈಗ ನಮ್ಗೆ ಕೈ ಹೊಲಿಯೋರು ಸಿಕ್ಕಾರಲ್ಲ, ಹೀಗಾಗಿ ಭಾಳ ಲೇಟ್ ಆಗಂಗಿಲ್ಲ. ಇಲ್ಲೇ ಸಮೀಪ ಇರೋದ್ರಿಂದ ಜಲ್ದಿನ ಮಾಡಿ ಕೊಡ್ತಾರೆ. ಹೊಲಿಯೋರಿದ್ರೆ ನೀವು ಯಾವಾಗಲೂ ಕೈಯಾಗ ಕೆಲಸ ಮಾಡೋಕ್ಕಂಥೇಳಿ ಒಬ್ಬರನ್ನ ಯಾವಾಗಲೂ ಇಟ್ಕೊಳ್ಳೋಬೇಕಾಕೈತಿ. ಯಾಕಂದ್ರೆ ಹೊಲಿಯೋದು ನಾವು, ಕಟ್ಟಿಂಗು ನಾವು, ಅದನ್ನು ಮತ್ತು ಕೈ ಹೊಲಿಗೆ ಮಾಡೋದು ನಾವು ಅಂದ್ರೆ ಕೆಲಸ ಭಾಳ ಆಗ್ತೈತಿ ಮತ್ತು ಬೇಜಾರಾಗ್ತೈತಿ. ಇಲ್ಲ ಇಷ್ಟು ದಿನ ನಾನು ಮಾಡ್ಕೊತಿದ್ದೆ, ಈಗಾದ್ರೆ ಕೆಲಸ ಹೆವಿ ಅನ್ಸಕತ್ತ. ಮನೆ ಒಳಗೂ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಮತ್ತು ಟೈಮು ಭಾಳ ಸೇವ್ ಆಕೈತೆ ನೋಡ್ರಿ. ಹೀಗಾಗಿ ವರ್ಕ್ ಹೋಗ್ತೈತಿ. ನಾವು ದಿವ್ಸಕ್ಕೆ 2 ನಡೀತಿದ್ದೆ, ಆದರೆ ಶಾಪ್ ಅಂದ್ರೆ ದಿವ್ಸಕ್ಕೆ 4-5 ಅಥವಾ 5 ಮೇಲೆನ ಬ್ಲೌಸ್ ಇರ್ತಾವೆ. ಹೀಗಾಗಿ ನಾವು ವರ್ಕರ್ನ ಇಟ್ಕೊಳ್ಳಬೇಕಾಗ್ತೈತಿ. ಇಬ್ಬರ ಬೇಕಾಗ್ತೈತಿ ನೋಡ್ರಿ. ಎಲ್ಲನೂ ಪಿಕೋ ಫಾಲು, ಒಂದು ಬ್ಲೌಸ್ ಅಂದ್ರೆ ಭಾಳ ಕೆಲಸ ಇರ್ತೈತಿ. ಪಿಕೋ ಫಾಲ್ ಮಾಡ್ಬೇಕು ಸ್ಯಾರಿದು, ಆಮೇಲೆ ಬ್ಲೌಸನ್ನು ಕಟ್ಟಿಂಗ್ ಮಾಡ್ಕೋಬೇಕು, ಲೈನಿಂಗನ್ನು ಕಟ್ ಮಾಡ್ಕೋಬೇಕು, ಎರಡನ್ನೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ಅದಾದ ತಕ್ಷಣ ಸ್ಟಿಚ್ ಆದ ತಕ್ಷಣ ಕೈ ಹೊಲಿಗೆ ಮಾಡ್ಕೋಬೇಕು. ಕೈ ಹೊಲಿಗೆ ಆದ ತಕ್ಷಣ ಇಸ್ತ್ರಿ ಮಾಡಬೇಕು. ಇಷ್ಟೆಲ್ಲ ಮಾಡೋದಂದ್ರೆ ಒಂದು ಬ್ಲೌಸ್ ಹೊಲಿಯೋದಂದ್ರೆ ಭಾಳ ಕಷ್ಟ ಇರ್ತೈತಿ. ಹೀಗಾಗಿ ನಾವು ಒಬ್ಬರನ್ನ ವರ್ಕರ್ನ ಇಟ್ಕೊಳ್ಳಬೇಕಾಗ್ತೈತಿ.
ಮನೆ ಒಳಗೆ ಮಾಡೋದಾದ್ರೆ ಯಾವಾಗಾರ ಮುಂಜಾನೆ ಸಂಜೆಗೆ ಟೈಮ್ ಇರ್ತೈತಿ ಅವಾಗ ಮಾಡ್ಕೋಬೋದು. ಆದರೆ ಶಾಪ್ನಾಗಿನ ಕೆಲಸ ಸ್ವಲ್ಪ ಚೇಂಜ್ ಆಕೈತಿ ನೋಡಿರಿ. ಯಾಕಂದ್ರೆ ನಾವು ಅಷ್ಟೇ ಕೆಲಸನ ಅದೇ ಟೈಮ್ನಾಗ ಮುಗಿಸ್ಕೋಬೇಕು ಅನ್ನೋದು ಒಂದು ಇರ್ತೈತಲ್ಲ, ಹೀಗಾಗಿ ನಾನು ವರ್ಕರ್ನ ಇಟ್ಕೊಂಡೇನೆ. ಈ ಬ್ಲೌಸ್ ಅರ್ಜೆಂಟ್ ಕೊಡ್ಬೇಕಂತೇಳಿ ಎಷ್ಟು ಫಾಸ್ಟಾಗಿ ಹೊಲಿಯಾಕತ್ತೇನೆ ಅಂದ್ರೆ ಅಷ್ಟರೊಳಗನ 2-3 ಸತಿ ಬಾಬಿನ್ ಖಾಲಿ ಆಯ್ತು, ಆಮೇಲೆ ಮೇಲಿನ ದಾರ ಖಾಲಿ ಆಯ್ತು. ಹಿಂಗೆ ನೋಡ್ರಿ, ಒಂದು ಕಸ್ಟಮರ್ ಬರೋದ್ರೊಳಗೆ ಆ ಬ್ಲೌಸನ್ನು ಮುಗಿಸಿ ಕೊಟ್ಟು ಇನ್ನೇನೈತ್ರಿ ನೆಕ್ಸ್ಟ್ ಇನ್ನು ಮತ್ತೇನು 2-3 ಬ್ಲೌಸಿಗೆ ಕಟ್ ಮಾಡಿ ಇಟ್ಕೊಂಡೆಲ್ಲ ಅವನು ಸಹಿತ ಮುಗಿಸ್ಬೇಕು. ಅಷ್ಟರೊಳಗೆ ಊಟನೂ ಮಾಡಿಕೊಂಡೆ. ಇನ್ನೇನೈತ್ರಿ ಬರ್ರಿ ಇನ್ನು ಮನೆಗೆ ಹೋಗೋ ಟೈಮ್ ಆತ. ಈಗ ಬಂದೆ ನೋಡ್ರಿ ನಾ ಅಂಗಡಿಗೆ. ಬಂದ ತಕ್ಷಣ ಚಹಾ ಕುಡ್ದೆ. ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿ ಅಂತ ಕೇಳತ್ತೀನಿ. ಇಲ್ಲ ಅನ್ನಕತ್ತಾಳ. ಹೋಮ್ವರ್ಕ್ ಮಾಡಿ ತೋರಿಸು. ಅಲ್ಲಿ ನೋಡ್ರಿ ಆ ಮಗಳು ಊಟ ಮಾಡತ್ತಾಳ ಮಧ್ಯಾಹ್ನ. ಇದು ಅಕ್ಕ ಕಾಣ್ತಾಳ, ನೀ ಕಾಣ್ತಿ. ಮತ್ತು ಆಕಿ ಸಂಜೆಗೆ ಏನು ತಿಂದಿಲ್ಲ ಅಂತಂತಂದು ಆಕೆಗೆ ಊಟ ನೀಡಿ ಕೊಟ್ಟೇನಿ. ದೊಡ್ಡ ಮಗಳು ಇಲ್ಲೇ ಅಭ್ಯಾಸ ಮಾಡತ್ತಾಳ. ಕೊಡಿಲ್ಲ ಕೊಡು, ನಿಂದು ಹೋಮ್ವರ್ಕ್ ನೋಡು, ಮತ್ತು ಕೊಡು ಏನು ಬರ್ದಾಳ ನೋಡ್ರಿ. ಈಗ ಮಾಡಿ ಡ್ಯಾನ್ಸ್ ಮಾಡಿ. आज की रात मज़ा हुस्न की आँखों में लीजिए, आज की रात मज़ा हुस्न का आँखों में लीजिए, वक्त बर्बाद न दिन बात की आँखों में कीजिए, वक्त बर्बाद न तुम आँखों में लीजिए, आज की रात मज़ा हुस्न की आँखों में लीजिए. ला 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 ला.